ಎಲ್ರಿಗೂ ನಮಸ್ಕಾರ. ಇವತ್ತು ತೊಗರುಗುಂಟೆ ಗ್ರಾಮದಲ್ಲಿ ಕುಂಚಿಟಿಗ ಗೋಣೇನರ ಗೋತ್ರದ ಕುಲದೇವತೆಯಾದಂಥ ಶ್ರೀ ಅಮ್ಮಾಜಮ್ಮನವರ 19ನೇ ವರ್ಷದ ಒಂದು ವಾರ್ಷಿಕೋತ್ಸವ ಮತ್ತು ಜಾತ್ರೆಯನ್ನು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಹಿರಿಯರು, ಎಲ್ಲ ಕೈವಾಡಸ್ಥರು ಸೇರಿ ಇದೇ ತಿಂಗಳು ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಶುಕ್ರವಾರ ಮತ್ತು ಶನಿವಾರ 2 ದಿವಸ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲ ತಯಾರಿಗಳು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಪೀಠಾಧಿಪತಿಗಳು, ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದಂಥ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳ ಒಂದು ಮುಖಂಡತ್ವದಲ್ಲಿ ನಮ್ಮ ಜಾತ್ರೆಯನ್ನು ನಾವು ಪ್ರತಿ ವರ್ಷವೂ ನೆರವೇರಿಸ್ತಾ ಇದ್ದೀವಿ. ಈ ಸಾರಿನೂ ಸಹ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಜಾತ್ರೆಯನ್ನು ನಿಶ್ಚಯ ಮಾಡಲಾಗಿರುತ್ತೆ. ಅವತ್ತು 14ನೇ ತಾರೀಕು ಬೆಳಗ್ಗೆ ಅಮ್ಮಾಜಮ್ಮ ದೇವರು ಮತ್ತು ಆಂಜನೇಯ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವರುಗಳನ್ನ ಬೆಳಗ್ಗೆ 6 ಗಂಟೆಗೆ ಒಂದು ಗಂಗಾ ಸ್ನಾನ ಇರುತ್ತೆ. ಆ ಗಂಗಾ ಸ್ನಾನ ಮುಗಿಸ್ಕೊಂಡು ಬಂದ ಮೇಲೆ ಶ್ರೀ ಕ್ಷೇತ್ರ ಇಲ್ಲಿ ದೇವಸ್ಥಾನದ ಹತ್ರ ಅಕ್ಕಿ ಮೀಸಲು ಅಳಿತಕ್ಕಂಥದ್ದು, ತಲೆ ಕೂದಲು ತೆಗೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಇರುತ್ತೆ. ಅದೇ ದಿವಸ ರಾತ್ರಿ ಮತ್ತೆ ನಮ್ಮ ಸ್ಫಟಿಕಪುರಿ ಮಹಾಸಂಸ್ಥಾನದ ಗುರುಗಳಾದಂಥ ನಂಜಾವಧೂತ ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ರಾತ್ರಿ 7 ಗಂಟೆಗೆ ಕಲ್ಲುಬಂಡಿ ಒಂದು ವಿಶೇಷವಾದಂಥ ತೇರಿರುತ್ತೆ. ಎಲ್ಲ ಈ ಒಂದು ದೇವಸ್ಥಾನಕ್ಕೆ ತಮಿಳುನಾಡಿನಿಂದ, ಆಂಧ್ರ ಪ್ರದೇಶದಿಂದ, ಕರ್ನಾಟಕದಿಂದ ಅನೇಕ ಭಕ್ತರು ಇಲ್ಲಿ ಸೇರ್ತಾ ಇದ್ದಾರೆ. ಈ ಒಂದು ಸೇರ್ತಕ್ಕಂಥ ಸಂದರ್ಭದಲ್ಲಿ 2 ದಿವಸವೂ ಸಹ ಶುಕ್ರವಾರ ಮತ್ತು ಶನಿವಾರ ನಮ್ಮ ಅಣ್ಣ ತಮ್ಮಂದಿರುಗಳಾದಂಥ ಕಲ್ಲಳ್ಳಿ, ಮೂಲತಃ ಕಲ್ಲಳ್ಳಿ ಗ್ರಾಮದ ಮತ್ತು ಈಗ ಶಿರಾ ಜ್ಯೋತಿನಗರದಲ್ಲಿರ್ತಕ್ಕಂಥ ನಮ್ಮ ಶಿರಾ ಸಂತೆಪೇಟೆಯಲ್ಲಿರ್ತಕ್ಕಂಥ ನಮ್ಮ ಗಂಗಣ್ಣನವರ ಸುಪುತ್ರರಾದಂಥ ಕೃಷಿ ಅಧಿಕಾರಿಗಳಾದಂಥ ಮನೋಹರ್ ಅವರು 2 ದಿವಸದ ಸಕಲ ಮತ್ತು ಹರೀಶ್ ಅವರು ಸಹ 2 ದಿವಸದ ಒಂದು ಊಟದ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಬ್ಬದ ರೀತಿಯಲ್ಲಿ 2 ದಿವಸದ ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಎಲ್ಲ ಅಣ್ಣ ತಮ್ಮಂದಿರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಶುಕ್ರವಾರದ ದಿವಸ ಮತ್ತು ಶನಿವಾರ ಬೆಳಿಗ್ಗೆ ಒಂದು ತಾಯಿಗೆ ಒಂದು ಮಹಾಮಂಗಳಾರತಿ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಮುಗಿತಾ ಇದೆ. ಎಲ್ಲ ಅಣ್ಣ ತಮ್ಮಂದಿರು, ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದು ತಾಯಿಯ ಒಂದು ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮ, ಈ ಜಾತ್ರೆಯನ್ನು ವಿಶೇಷವಾಗಿ ಏರ್ಪಡಿಸಬೇಕು. ತಾವೆಲ್ಲ ಬಂದು ಈ ಇದು ವಿಶೇಷವಾದ ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದು ಆಡಳಿತ ಮಂಡಳಿ ಪರವಾಗಿ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ.